ಮಹಾಶಿವರಾತ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಒಂದು ಮಹತ್ವದ ಹಬ್ಬ. ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಗೆ ಸಂಬಂಧಿಸಿದಂತೆ ಹಲವಾರು ಪ್ರಮುಖ ಕಥೆಗಳಿವೆ. ಅದರಲ್ಲಿ ಒಂದು ಶಿವ ಪಾರ್ವತಿಯ ವಿವಾಹಕ್ಕೆ ಸಂಬಂಧಿಸಿದೆ. ದೀರ್ಘ ತಪಸ್ಸಿನ ನಂತರ ಪಾರ್ವತೀ ದೇವಿಯು ಶಿವನನ್ನು ವರವಾಗಿ ಪಡೆದರು. ಅವರ ವಿವಾಹ ನಡೆದ ದಿನವೇ ಮಹಾಶಿವರಾತ್ರಿ ಎಂದು ನಂಬಲಾಗುತ್ತದೆ. ಅದಕ್ಕೆ ಈ ದಿನವನ್ನು ಶಿವ ಮತ್ತು ಶಕ್ತಿಯ ಏಕತ್ವದ ಸಂಕೇತವಾಗಿ ಆಚರಿಸಲಾಗುತ್ತದೆ. ಇನ್ನೊಂದು ಪ್ರಮುಖ ಕಥೆ ಸಮುದ್ರ ಮಂಥನದ ಸಮಯಕ್ಕೆ ಸಂಬಂಧಿಸಿದೆ. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ಮೊದಲು ವಿಷ ಹೊರಬಂದಿತು. ಈ ವಿಷದಿಂದ ಸೃಷ್ಟಿಯೇ ನಾಶವಾಗುವ ಸ್ಥಿತಿ ಬಂದಾಗ ಶಿವನು ಆ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದನು. ಈ ತ್ಯಾಗವನ್ನು ನೆನಪಿಸುವ ದಿನವೂ ಮಹಾಶಿವರಾತ್ರಿಯೇ. ಮತ್ತೊಂದು ನಂಬಿಕೆಯ ಪ್ರಕಾರ ಈ ಮಹಾಶಿವರಾತ್ರಿಯ ದಿನದಂದು ಶಿವನು ಲಿಂಗ ರೂಪದಲ್ಲಿ ಪ್ರಪಂಚಕ್ಕೆ ಪ್ರತ್ಯಕ್ಷನಾದನು. ಶಿವಲಿಂಗ ಪೂಜೆಯ ಮಹತ್ವವು ಇದರಿಂದಲೇ ಬಂದಿದೆ. ಅದಕ್ಕೆ ಮಹಾಶಿವರಾತ್ರಿಯಲ್ಲಿ ಉಪವಾಸ, ರಾತ್ರಿ ಜಾಗರಣೆ ಮತ್ತು ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಪದ್ಧತಿ ಇದೆ.